ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೊಮೊಟೊ ಸಾಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೀವು ಟೊಮೊಟೊ ಸಾಸು ಹೊರಗಡೆಯಿಂದ ತೊಗೊಂಬಂದು ತಿಂದರೆ ಅವರು ತುಂಬ ಕೆಡ್ದಾಗ ಮಾಡಿರ್ತಾರೆ. ನೀವು ಸಾಮಾನ್ಯ ನೋಡಿರಬೇಕು, ಟಿ ವಿನಲ್ಲಿ ಎಲ್ಲ ತೋರಿಸಿರ್ತಾರೆ. ತುಂಬ ಕೊಡ್ತಿರೋ ಟೊಮೊಟೊನೆಲ್ಲ ಹಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾಡಿರ್ತಾರೆ. ಅದಕ್ಕೆ ಅದನ್ನು ಮಾಡೋ ಬದಲು ನಾವು ಮನೆಯಲ್ಲೇ ಇದನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು 1 kg ಅಷ್ಟು ಟೊಮೊಟೊ ತೊಳೆದು ಇಟ್ಕೊಂಡಿದ್ದೀನಿ. ಒಂದು kg ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಶುಗರ್ ತೊಗೊಂಡಿದ್ದೀನಿ, ಒಂದು 4-5 ಸ್ಪೂನ್ ಹಾಕ್ಕೊಬೇಕು. ವಿನೆಗರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಉಪಯೋಗಿಸ್ತೀನಿ. ಮೊದಲಿಗೆ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೋಡಿ, ಈ ಥರ ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಬೇಕು. ನೋಡಿ, ಈ ಥರ ಹಚ್ಚಿಟ್ಕೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಬೇಯಿಸೋಕೆ ಇಟ್ಕೊಳ್ಳೋಣ. ಈಗ ಸ್ಟವ್ ಹಂಚ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಮೆತ್ತಗೆ ಹಾಕಬೇಕು. ಸ್ವಲ್ಪ ನೀರು ಹಾಕೋತೀನಿ, ಜಾಸ್ತಿ ಬೇಡ, ಒಂದಷ್ಟು ನೀರು ಹಾಕ್ಕೊಟ್ರೆ ಸಾಕು. ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಅದು ಬೇಯ್ತಾ ಇರಲಿ. ಇದೆ ಮೆತ್ತಗಾದರೆ ಸಾಕು. ಟೊಮೊಟೊ ಮಿಕ್ಸಿ ಮಾಡ್ಕೊಳ್ಳೋಣ. ಆಗಿದೆ, ಇದು ಆಫ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗೆ ಆಗೋಕ್ಕೆ ಬಿಡೋಣ. ಯಾಕಂದರೆ ಮಿಕ್ಸಿ ಮಾಡಬೇಕಲ್ವ, ಅದು ಬಿಸಿನಲ್ಲಿ ಆಗಲ್ಲ. ಇದು ಈಗ ಆಫ್ ಮಾಡ್ಕೊತೀನಿ. ಒಂದು 5ರಿಂದ 10 ನಿಮಿಷ ತಣ್ಣಗಾಗಲಿ. ಫ್ರೆಂಡ್ಸ್, ಇದು 10 ನಿಮಿಷ ಆಯಿತು, ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಫಸ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಯಾಕಂದರೆ ತುಂಬ ನೀರಿದೆಯಲ್ಲ, ಹಾರುತ್ತೆ. ಇದು ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಥರ ಇದನ್ನು ಇವಾಗ ಬೇಯಿಸೋಕೆ ಇಟ್ಕೊಳ್ಳೋಣ. ಇದನ್ನು ಆಗಲೇ ಟೊಮೊಟೊ ಬೇಯಿಸ್ಕೊಳ್ಳೋಣ, ಅದರಲ್ಲೇ ಹಾಕೋತೀನಿ. ತೊಳೆದು ಇಟ್ಕೊಂಡಿದ್ದೆ ಅದನ್ನ ನೀಟಾಗಿ ಇದಕ್ಕೆ ಹಾಕೊಳ್ಳೋಣ. ಸ್ಟವ್ ಹಂಚ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕಿದೆ. ಇದಕ್ಕೆ ನಾವೆಲ್ಲ ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಈಗ ಹಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೋತೀನಿ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕು. ತೀರಾ ಯಾವುದು ಜಾಸ್ತಿ ಆಗ್ಬಾರ್ದು, ಸಾಕದು ಖಾರದ ಪುಡಿ. ಸ್ವಲ್ಪ ಉಪ್ಪು, 1 ಸ್ಪೂನ್ ಅಷ್ಟು ಹಾಕ್ತೀನಿ. ಉಪ್ಪನ್ನ 1 ಸ್ಪೂನ್ ಸಾಕು. ಸಕ್ಕರೆ ಹಾಕೋತೀನಿ. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಣ. ಒಂದು 4 ಸ್ಪೂನ್ ಹಾಕೋತೀನಿ ಸಕ್ಕರೆನ. ಒಂದು ಅರ್ಧ ಕುದೀತಾ ಇದ್ದಾಗ ವಿನೆಗರ್ ಹಾಕೊಳ್ಳೋಣ. ಇದೆಲ್ಲ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಆಮೇಲೆ ಅದನ್ನು ಹಾಕೊಳ್ಳೋಣ. ಕುದೀತಾ ಇದೆ. ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕು. ಇದು ಗಟ್ಟಿ ಆಗುತ್ತೆ. ಈಗ ವಿನೆಗರ್ ಹಾಕೋತಾ ಇದ್ದೀನಿ ನೋಡಿ ನಾನು. ಸಾಕು. ಫ್ರೆಂಡ್ಸ್, ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಇನ್ನೊಂದು 10 ನಿಮಿಷ ಕ್ಲೀನ್ ಹಿಡಿಸ್ಬಿಡೋಣ. ಇದು ಆಗ್ತಾ ಇದೆ. ಇದು ಫ್ರೆಂಡ್ಸ್, ನೀವು ಹೊರಗಡೆಯಿಂದ ಮಾರ್ಕೆಟಿಂದ ಇದನ್ನು ಕೆಚಪ್ ತರೋದ್ರಿಂದ ಅದರಲ್ಲಿ ಏನೇನೋ ಯೂಸ್ ಮಾಡಿರ್ತಾರೆ, ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಮತ್ತು ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಲರ್ಸ್ ಏನಂದರೆ ಅದೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದ್ರ ಬದಲು ನೀವು ಮನೆಯಲ್ಲೇ ಟೊಮೊಟೊ ತೊಗೊಂಬಂದು, ಟೊಮೊಟೊ ತುಂಬ ಚೀಪ್ ಇದ್ದಾಗ ತೊಗೊಂಬಂದು ಮಾಡಿ ಇಟ್ಕೊಂಬಿಟ್ರೆ ನೀವು 6 ತಿಂಗಳು ವರ್ಷಾನುಗಟ್ಟಲೆ ಇಟ್ಕೊಬೋದು. ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಆರಾಮಾಗಿ. ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡು, ಏನೂ ಪ್ರಾಬ್ಲಮ್ ಇರೋಲ್ಲ. ಯಾವುದೇ ಕೆಮಿಕಲ್ಸ್ ನಾವು ಯೂಸ್ ಮಾಡಲ್ಲ ಹೋಮ್ ಮೇಡಲ್ಲಿ. ಮತ್ತು ಈ ಟೊಮೊಟೊದಲ್ಲಿ ವಿಟಮಿನ್ ಸಿ ಇದೆ, ಮತ್ತು ಫೋಲಿಕ್ ಆಸಿಡ್ ಇದೆ ಇದರಲ್ಲಿ, ಮತ್ತು ಫೈಬರ್ಸ್ ತುಂಬಾ ಇದೆ ಇದು ಟೊಮೊಟೊದಲ್ಲಿ. ಈ ಟೊಮೊಟೊ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ತಡೆಗಟ್ಬೋದು ನಾವು. ಮತ್ತು ಇದರಲ್ಲಿ ವಿಟಮಿನ್ ಕೆ ಇದೆ, ಅದರಿಂದ ನಮಗೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಆಗಿದೆ. ಇದು ಆಫ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ತಣ್ಣಗಾದ್ಮೇಲೆ ಅದು ಟೊಮೊಟೊ ಕೆಚಪ್ಪು ಬಾಟಲ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ರೆಡಿ ಆಗಿದೆ ನೋಡಿ. ನಾನು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದೇ ಥರ ಇದೆ. ನೀವು ಈ ಥರ ಮಾಡಿ ಇಟ್ಕೊಂಬಿಟ್ಟು ಈ ಥರ ಟೊಮೊಟೊ ಕೆಚಪ್ದು ಒಂದು ಬರುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಈ ಥರ ಕೊಡ್ತಾರೆ. ಟೊಮೊಟೊ ಕೆಚಪ್ ಹಾಕ್ಸ್ಕೊಳ್ಳೋ ಒಂದು ಬಾಟಲ್ ಕೊಡಿ ಅಂದರೆ ಕೊಡ್ತಾರೆ. ನೋಡಿ, ಈ ಥರ ಇದಕ್ಕೆ ಹಾಕಿ ಇಟ್ಕೊಂಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದ್ರೆ ನೋಡಿ ಹಾಕ್ಕೋತೀನಿ ನಾನು ನೀಟಾಗಿ. ಈ ಥರ ಕೆಚಪ್ ಬಾಟಲ್ಗೆ ಹಾಕೊಂಬಿಟ್ಟು ಈ ಥರ ಕ್ಯಾಪ್, ಸೇಮ್ ಕ್ಯಾಪ್ ಇರುತ್ತೆ. ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು.